ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್. ಇವತ್ತಿನ ರೆಸಿಪಿ ಹೈದರಾಬಾದಿ ದಮ್ ಬಿರಿಯಾನಿ. ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು: 5 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು, 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಲೀಟ್ರಷ್ಟು ಮೊಸರು, 4 ಈರುಳ್ಳಿನ ಈ ಥರ ನಾನು ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿಣ ಪುಡಿ, ಒಗ್ಗರಣೆಗೆ ಪಲಾವ್ ಎಲೆ, ಒಂದು 4-5 ಲವಂಗ, ಒಂದು ಅನಾನಸ್ ಹೂವು, ಏಲಕ್ಕಿ, 1-2 ಇಂಚಷ್ಟು ಚಕ್ಕೆ, ಸ್ವಲ್ಪ ಕಲ್ಲುವು, ಹಾಗೆ 1-2 ಸ್ಪೂನಷ್ಟು ಸೋಂಪು, 1 ಕಟ್ಟಷ್ಟು ಪುದೀನ ಮತ್ತು ಕೊತ್ತಂಬರಿನ ತೊಳೆದು ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನಗೆ ಒಗ್ಗರಣೆಗೆ ಬೇಕಾಗಿರೋಂಥ ಐಟಮ್ಸು. ಇವಾಗ ಬಿರಿಯಾನಿಗೆ ಮೇಲ್ಗಡೆ ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು ಮತ್ತು ಫ್ರೈಡ್ ಆನಿಯನ್ನು, ಹಾಗೆ ಫುಡ್ ಕಲರ್ ಇದಿಷ್ಟು ತೊಗೋಬೇಕು. 4ರಿಂದ 5 ಟೊಮೊಟೊನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಬಿರಿಯಾನಿಗೆ 1.5 kg ಚಿಕನ್ ತಗೊಂಡಿದ್ದೀನಿ, ಥೈ ಪೀಸು ಹಾಗೆ ಲೆಗ್ ಪೀಸ್ನ. ಹೈದರಾಬಾದಿ ದಮ್ ಬಿರಿಯಾನಿ ಮಾಡುವಾಗ ಚಿಕನ್ ಪೀಸಸ್ಸು ಇದೇ ಥರ ಇರಬೇಕು, ಚಿಕ್ಕದಾಗಿರಬಾರ್ದು. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾವು ತಗೊಂಡಿರೋ ಅಂಥ ಮೊಸರನ್ನ ಹಾಕಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ತಗೊಂಡಿರೋಂಥ 5 ಸ್ಪೂನ್ ಖಾರದ ಪುಡಿನೂ ಹಾಕಬೇಕು. ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಫ್ರೈಡ್ ಆನಿಯನ್ನು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ತಗೊಂಡಿರೋಂಥ ಚಿಕನ್ನ ಹಾಕಿ ಕಲಿಸ್ಬೇಕು. ಮಸಾಲೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಕಲಸಿ. ಎಲ್ಲ ಕಲಸಿ ಇದನ್ನ ಒಂದು ಅರ್ಧ ಗಂಟೆ ಅಥವಾ 45 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗೋದಷ್ಟು ಚೆನ್ನಾಗಿರುತ್ತೆ. ದಮ್ ಬಿರಿಯಾನಿಗೆ ನಾವು ರೈಸ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಅದಕ್ಕೆ 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಸ್ಪೂನಷ್ಟು ಎಣ್ಣೆ, ರುಚಿಗೆ ಬೇಕಾಗುವಷ್ಟು ಉಪ್ಪು. ನಾವು ರೈಸ್ನ ಸಪ್ರೇಟಾಗಿ ಬೇಯಿಸ್ಕೋಬೇಕಾಗಿರೋದ್ರಿಂದ 1 ಗ್ಲಾಸ್ಗೆ 3 ಗ್ಲಾಸ್ ನೀರು ಅನ್ನೋಷ್ಟು ಅಳತೆಯಲ್ಲಿ ನೀರು ತೊಗೊಂಡಿದ್ದೀನಿ. ನಾನಿವತ್ತು 5 ಗ್ಲಾಸ್ ಬಾಸುಮತಿ ರೈಸ್ ತಗೊಂಡಿದ್ದೀನಿ. 1.5 kg ಚಿಕನ್ಗೆ 1/4 kg ಅನ್ನೋಷ್ಟು ರೈಸ್ನ ತಗೊಂಡಿದ್ದೀನಿ. ಇವಾಗ ಒಲೆ ಮೇಲೆ ನೀರು ಬಿಸಿ ಆಗೋದಕ್ಕಿಡಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ತಗೊಂಡಿರೋಂಥ 2 ಸ್ಪೂನಷ್ಟು ಎಣ್ಣೆ,
ಹಾಗೆ ಗರಂ ಮಸಾಲ ಐಟಮ್ಸು, ರುಚಿಗೆ ಬೇಕಾಗೋ ಅಷ್ಟು ಉಪ್ಪು, ನೀವು ರೈಸ್ ಮಾಡಲಿಕ್ಕೆ ಎಷ್ಟು ಉಪ್ಪು ಹಾಕ್ತೀರಾ ಅಷ್ಟು, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲದನ್ನು ಹಾಕಿ ನೀರು ಬಿಸಿಯಾಗೋದಕ್ಕೆ ಬಿಡಬೇಕು. ರೈಸ್ ಬೇಯಿಸ್ಕೊಳ್ಳೋಕ್ಕೆ ಇಟ್ಟಿರೋವಂಥ ನೀರು ಚೆನ್ನಾಗಿ ಕುದಿ ಬರಲಿ. ಅಷ್ಟರಲ್ಲಿ ನಾವು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿ ಅದಕ್ಕೊಂದು ಪ್ಯಾನ್ ಇಡ್ತಾ ಇದ್ದೀನಿ. ಪ್ಯಾನು ಬಿಸಿ ಆದಮೇಲೆ 1 ಲೋಟ ರೈಸ್ಗೆ 1 ಸ್ಪೂನು ಎಣ್ಣೆ ಅನ್ನೋ ಥರ ಅಳತೆಯಲ್ಲಿ ಹಾಕಬೇಕು. ನಾನಿಲ್ಲಿ 5 ಲೋಟ ರೈಸ್ ತಗೊಂಡಿರೋದ್ರಿಂದ 5 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ತಗೊಂಡಿರೋಂಥ ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದಕ್ಕೆ ಒಂದು 4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಬೇಕು, ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ. ನಾವು ಕಲಸಿಟ್ಟಿರೋಂಥ ಚಿಕನ್ನ ಇವಾಗ ಇದಕ್ಕೆ ಸೇರಿಸ್ಬೇಕು. ಇದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಫ್ರೈ ಆಗೋದಕ್ಕೆ ಬಿಡಿ. ಇವಾಗ ಒಂದು 5 ನಿಮಿಷ ಆದಮೇಲೆ ಇಷ್ಟು ಕುಕ್ಕಾಗಿರುತ್ತೆ. ಮತ್ತೊಂದು ಸತಿ ನೀಟಾಗಿ ಕೈ ಆಡಿಸ್ಬೇಕು. ಆದಷ್ಟು ತಳ ಹಿಡಿದೇ ಇರೋ ಥರ ಒಂದು ಮೀಡಿಯಮ್ ಫ್ಲೇಮಲ್ಲೇ ಚಿಕನ್ನ ಕುಕ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡು ನಾವು ರೈಸ್ಗೆ ಅಂತ ಇಟ್ಟಿರೋ ನೀರು ಚೆನ್ನಾಗಿ ಕುದೀತಾ ಇದೆ, ನೋಡ್ಬೋದು. ಇವಾಗ ಇದಕ್ಕೆ ನಾವು ತೊಳೆದಿಟ್ಟಿರೋಂಥ ರೈಸ್ ಹಾಕಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ರೈಸು ಸ್ವಲ್ಪ ಬೇಯಲಿ. ಅಷ್ಟರಲ್ಲಿ ಚಿಕನ್ನು ಸ್ವಲ್ಪ ಬೆಂದಿದೆ. ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಈ ಥರ ರೌಂಡ್ ಶೇಪ್ ಆದರೂ ಕಟ್ ಮಾಡ್ಕೋಬೋದು ಅಥವಾ ತೆಳುಗೆ ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು. ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಕುಕ್ ಆಗೋದಕ್ಕೆ ಬಿಡಿ. ಇನ್ನೊಂದು ಕಡೆ ಇಟ್ಟಿರೋಂಥ ರೈಸು ರೆಡಿಯಾಗಿದೆ. ಇದನ್ನ ನಾನು ಬಸ್ತು ತಗೊಂಡಿದ್ದೀನಿ. ಹಾಗೆ ಚಿಕನ್ ಕೂಡ ಒಂದು 50% ಅಷ್ಟು ಬೆಂದಿದೆ. ಇಷ್ಟು ಕುಕ್ ಆದರೆ ಸಾಕು. ಇದಕ್ಕೆ ಬಸ್ತಿಟ್ಟಿರೋಂಥ ರೈಸ್ನ ಹಾಕಿ
ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ರೈಸ್ನ. ನಾವು ಗಾರ್ನಿಷ್ಗೆ ಅಂತ ತಗೊಂಡಿರೋಂಥ ಈರುಳ್ಳಿ, ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಫುಡ್ ಕಲರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ಮೇಲೆ ನಾವು ಕಲಸಿಟ್ಟಿರೋಂಥ ಫುಡ್ ಕಲರ್ನ ಹಾಕ್ಕೋಬೇಕು. ನಿಮಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಳ್ಳಿ. ಈ ಥರ ಹಾಕೋದ್ರಿಂದ ರೈಸ್ ಕಲರು ಸ್ವಲ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಒಂದೇ ಹತ್ರ ಹಾಕಿದ್ರೆ ಅದು ಒಂದೇ ಹತ್ರ ಆಗಿಬಿಡುತ್ತೆ ರೈಸ್ ಎಲ್ಲ. 2 ಕಲರ್ ಹಾಕಿದ್ಮೇಲೆ ಮೇಲ್ಗಡೆ ಈರುಳ್ಳಿನ ಕೂಡ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಹಾಗೆ ಪುದೀನ ಮತ್ತು ಕೊತ್ತಂಬರಿನೂ ಸಹ ಹಾಕಬೇಕು. ಇದೆಲ್ಲ ನೀಟಾಗಿ ಗಾರ್ನಿಷ್ ಮಾಡಿ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ 20 ನಿಮಿಷ ನಾವು ಇದನ್ನು ದಮ್ ಕಟ್ಟಬೇಕು. ದಮ್ ಕಟ್ಟಿರೋಂಥ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಇವಾಗ 20 ನಿಮಿಷ ಆದಮೇಲೆ ದಮ್ ತೆಗೆದ್ರೆ ರೈಸ್ ಎಲ್ಲ ಅರಳಿದೆ. ಇದನ್ನ ಒಂದು ಸೈಡಿಂದ ಮಿಕ್ಸ್ ಮಾಡಬೇಕು. ಇವಾಗ ಚಿಕನ್ ಹೈದರಾಬಾದಿ ದಮ್ ಬಿರಿಯಾನಿ ರೆಡಿಯಾಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಇದನ್ನ ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡಿ ನೋಡಿ. ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.